ಜೀವನದಲ್ಲಿ ಒಬ್ಬರನ್ನು ಸೋಲಿಸುವುದು ತುಂಬ ಸುಲಭ, ಆದರೆ ಜೀವನದಲ್ಲಿ ಎಲ್ಲರನ್ನು ಗೆಲ್ಲುವುದು ತುಂಬ ಕಷ್ಟ. ಗೆದ್ದಾಗ ಅಹಂಕಾರ ಪಟ್ಟವನು ಉಳಿಯೋದಿಲ್ಲ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಹೇರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ. ಈ ಜಗತ್ತಿನಲ್ಲಿ ಭಯಕ್ಕೆ ಜಾಗವಿಲ್ಲ, ಕೇವಲ ಶಕ್ತಿಯು ಶಕ್ತಿಯನ್ನು ಗೌರವಿಸುತ್ತೆ. ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಅಬ್ದುಲ್ ಕಲಾಂ ಅವರ ನುಡಿಮುತ್ತುಗಳಲ್ಲಿ ನಾವು ನೋಡಬಹುದು. ಮನುಷ್ಯನಿಗೆ ಕಷ್ಟ, ಸುಖ, ದುಃಖ, ನೋವು, ನಲಿವು, ಸಂಕಷ್ಟ, ಸಂತೋಷ ಎಲ್ಲವೂ ಇರಬೇಕು. ಆಗ ಮಾತ್ರ ಮನುಷ್ಯ ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯ. ನಮಗೆ ಆ ಭಗವಂತ ಕೊಟ್ಟಿದ್ದು ಒಂದೇ ಜೀವನ. ಆ ಜೀವನದಲ್ಲಿ ನೀನು ಪ್ರತಿದಿನ ಸಂತೋಷವಾಗಿರಲು ಅಬ್ದುಲ್ ಕಲಾಂ ಅವರು ಹೇಳಿದ ಈ 2 ಮಾತುಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ನೀನು ಕೋಪಿಸಿಕೊಳ್ಳುವ ಪ್ರತಿ ನಿಮಿಷವೂ 60 ಸೆಕೆಂಡುಗಳ ಸಂತೋಷವನ್ನು ಕಳೆದುಕೊಳ್ಳುತ್ತೀಯ ಅನ್ನೋದನ್ನು ಮರಿಬೇಡ. ಈ ಸಮಾಜವೇ ಒಂದು ವಿಚಿತ್ರ. ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ, ಮೌನಿಯಾದರೆ ನಮ್ಮನ್ನೇ ತಪ್ಪಾಗಿ ಚಿತ್ರಿಸುತ್ತಾರೆ. ಈ ಕಷ್ಟಗಳು ಬಂದಿದೆ ಅಂತ ಇಷ್ಟಪಟ್ಟಿದ್ದನ್ನು ಬಿಡಬೇಡ. ಇವತ್ತಿನ ದಿನ ನಿನಗೆ ಕಷ್ಟಕರವಾಗಿರಬಹುದು, ನಾಳೆ ಅದಕ್ಕಿಂತಲೂ ಕೆಟ್ಟದಾಗಿ ಇರಬಹುದು. ಆದರೆ ಮುಂದೊಂದು ದಿನ ನಿನ್ನ ಸಂತೋಷದ ಸಮಯ ಬಂದೇ ಬರುತ್ತೆ. ಹಾಗೆಯೇ ನೀನು ಸಂತೋಷವಾಗಿರಲು ಅಬ್ದುಲ್ ಕಲಾಂ ಅವರು ಹೇಳಿರುವ ಈ 2 ಕೆಲಸಗಳನ್ನು ತಪ್ಪದೆ ಮಾಡು. ಮೊದಲನೆಯದು, ನೀನು ಯಾವುದೇ ಕೆಲಸ ಮಾಡಿದರೂ ಆ ಕೆಲಸವನ್ನು ಪ್ರೀತಿಸು. ಕಠಿಣವಾದ ಕೆಲಸಗಳು ಅಸಾಧ್ಯವೆಂದಲ್ಲ, ಕಠಿಣವಾದ ಕೆಲಸಗಳಿಗೆ ಹೆಚ್ಚಿಗೆ ಕಷ್ಟಪಡಬೇಕಾಗುತ್ತದೆ. ಯಾವುದೇ ಪರಿಸ್ಥಿತಿ ಇರಲಿ, ನಿನಗೆ ಪದೇ ಪದೇ ಸೋಲುಗಳೇ ಎದುರಾಗಲಿ, ಆದರೆ ನೀನು ಮಾಡುವ ಕೆಲಸವನ್ನು ಪ್ರೀತಿಸು. ನೀನು ಕೆಲಸ ಮಾಡುವ ಜಾಗದಲ್ಲಿ ನಿನಗೆ ದುಡ್ಡಿನ ಆಸೆ ತೋರಿಸುವವರು ತುಂಬ ಜನ ಇರ್ತಾರೆ, ಆದರೆ ನಿನ್ನ ಕೆಲಸಕ್ಕೆ ನೀನು ವಂಚನೆ ಮಾಡಬೇಡ. ಆ ಕೆಲಸವೇ ನಾಳೆ ದಿನ ನಿನ್ನನ್ನು ಎತ್ತರಕ್ಕೆ ಬೆಳೆಸುತ್ತದೆ. ಕಷ್ಟಪಟ್ಟು ತಮ್ಮ ಕೆಲಸವನ್ನು ಪ್ರೀತಿಸಿದವರಿಗೆ ಇಂದು ಮಹಾನ್ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ. ನೀನು ಮಾಡುವ ಕೆಲಸ ನಿನಗೆ ಫಲ ಕೊಡದೇ ಇರಬಹುದು, ಆ ಕೆಲಸದಲ್ಲಿ ನೀನು ಸೋತಿರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಆ ಕೆಲಸವೇ ನಿನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಎರಡನೆಯದು, ಪ್ರತಿದಿನ 1 ಗಂಟೆ ಆದರೂ ನಿನ್ನ ಕುಟುಂಬದವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡು. ನೀನು ಮಾಡೋ ಕೆಲಸದಲ್ಲಿ ನಿನಗೆ ತೊಂದರೆ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಏನು ಅಂತ ನೀನು ಹುಡುಕ್ತಾ ಇದ್ದರೆ ಆ ಪರಿಹಾರ ನಿನ್ನ ಕುಟುಂಬ. ನಿನ್ನ ಕುಟುಂಬವೇ ನಿನ್ನ ಶಕ್ತಿ. ನಿನ್ನ ಕುಟುಂಬದವರನ್ನು ಬಿಟ್ಟು ನಿನಗೆ ಬೇರೆ ಯಾರೂ ಆಗಲ್ಲ. ನಿನ್ನ ಕಷ್ಟಗಳನ್ನು ನೀನು ಕುಟುಂಬದ ಜೊತೆ ಹೇಳು. ಅದು ಕಷ್ಟವೇ ಆಗಿರಲಿ ಅಥವಾ ಸಂತೋಷವೇ ಆಗಿರಲಿ, ಇದರಿಂದ ನಿನ್ನ ಮನಸ್ಸು ಹಗುರ ಆಗುತ್ತೆ. ನಿನ್ನ ಕಷ್ಟಗಳ ಬಗ್ಗೆ ಅವರಿಂದ ಪರಿಹಾರ ಕೂಡ ಸಿಗುತ್ತೆ. ಒಂದು ವೇಳೆ ನೀನು ಗೆದ್ದಿದ್ದರೆ ಆ ಗೆಲುವಿನಲ್ಲಿ ಅವರು ಕೂಡ ಭಾಗಿಯಾಗುತ್ತಾರೆ. ಅಬ್ದುಲ್ ಕಲಾಂ ಅವರ ನುಡಿಮುತ್ತುಗಳು ನಿಮ್ಮ ಜೀವನ ಬದಲಾಗಲಿ ಎಂದು ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.